ನಮಸ್ಕಾರ. ಮುಖವಾಡ ಮೀಡಿಯಾಗೆ ಸ್ವಾಗತ. ನಾನು ವಿ ಕೆ ನಾಯ್ಡು. ಈ ದಿನ ನಾನು ನ್ಯೂಸ್ ಪೇಪರಲ್ಲಿ ಲೋಕಾಯುಕ್ತರವರು ಕೆಲವು ಅಧಿಕಾರಿಗಳ ಮನೆ ಮೇಲೆ ದಾಳಿ ಮಾಡಿ ತುಂಬ ದುಡ್ಡು ಪ್ಲಸ್ ಡಾಕ್ಯುಮೆಂಟ್ಸ್ನೆಲ್ಲ ವಶಪಡಿಸ್ಕೊಂಡಿದ್ರು. ಅದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡೋಣ ಅಂತ ಫ್ರೀಡಮ್ ಪಾರ್ಕ್ಗೆ ಹೋಗಿದ್ದೆ. ಅಲ್ಲಿ ಬೆಸ್ಕಾಂ ಅಧಿಕಾರಿಗಳ ಬಗ್ಗೆ ಕೆಲವೊಂದು ವಿಷಯ ನಾನು ಮಾತಾಡ್ತಾ ಇದ್ದೆ. ಅದೇ ಟೈಮ್ಗೆ ಅದೇ ಬೆಸ್ಕಾಮಲ್ಲಿ ಕೆಲಸ ಮಾಡ್ತಾ ಇದ್ದವ್ರಿಗೆ ಪೆನ್ಷನ್ ದುಡ್ಡು ಕೊಟ್ಟಿಲ್ಲ ಅಂದ್ಬಿಟ್ಟು ಒಂದು ಹೋರಾಟ ಮಾಡ್ತಾಯಿದ್ರು, ಒಂದು ಮನವಿ ಪತ್ರ ಸಲ್ಲಿಸ್ತಾಯಿದ್ರು. ಸರ್ ಇಲ್ಲಿ ಬನ್ನಿ ಸರ್, ನೀವು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಸರ್ ಅಂತ ನನಗೆ ಫೋನ್ ಮಾಡಿ ಹೇಳಿದ್ರು. ಆಯಿತು ಅಂದ್ಬಿಟ್ಟು ಆ ಒಂದು ವಿಡಿಯೋ ಮುಗಿಸಿ ನಾನು ಆನಂದರಾವ್ ಸರ್ಕಲಲ್ಲಿರೋ ಅವರ ಆಫೀಸ್ ಹತ್ರ ಹೋದೆ. ಅಲ್ಲಿ ಕೆಲವೊಬ್ಬರು ನನ್ನ ಜೊತೆ ಮಾತಾಡಿದ್ರು. ಏನೇನು ಮಾತಾಡಿದ್ರು, ಅವ್ರ ಕಷ್ಟ ಏನೇನು ಹೇಳ್ಕೊಂಡ್ರು ಎಲ್ಲ ನೀವು ಕಡೆ ತನಕ ಈ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ನಮ್ಮ ಮುಖವಾಡ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಇಂಥ ಹೋರಾಟಕ್ಕೆ ಎಲ್ಲರೂ ಕೈ ಜೋಡಿಸೋಣ. ಬನ್ನಿ ಅವ್ರೇನು ಹೇಳ್ತಾರೆ ಕೇಳೋಣ. ಈ ದಿನ ಆನಂದರಾವ್ ಸರ್ಕಲಲ್ಲಿ ಇದು ಹೋರಾಟ ಅಂತಲ್ಲ, ಒಂದು ಮನವಿ ಪತ್ರ ಸಲ್ಲಿಸೋಕೆ ಬಂದಿದ್ದಾರೆ. ಈ ಪೆನ್ಷನ್ ಬಗ್ಗೆ ಕೆಲವೊಂದು ಕಾಯ್ದೆಗಳು ಚೇಂಜ್ ಆಗಿರೋದ್ರಿಂದ, ಕಾನೂನು ಚೇಂಜ್ ಆಗಿರೋದ್ರಿಂದ ಅವರೊಂದು ಮನವಿ ಪತ್ರ ಸಲ್ಲಿಸೋಕೆ ಬಂದಿದ್ದಾರೆ. ಆ ಮನವಿ ಪತ್ರದಲ್ಲಿ ಏನೈತೆ ಅನ್ನೋದನ್ನ ಅವರು ವಿವರಿಸ್ತಾರೆ. ಬನ್ನಿ ಕೇಳಿ. ಸರ್, ತಮ್ಮ ಹೆಸರು? ದೇವರಾಜ್ ಸರ್, ಇಲ್ಲಿ ಯಾವ ರೀತಿ ಮನವಿ ಪತ್ರ ಸಲ್ಲಿಸ್ತಾ ಇದ್ದೀರಾ ಸರ್? ಸರ್, ಇಲ್ಲಿ 1998 ಕೆಲಸ ಮಾಡ್ತಾಯಿದ್ದೀರಿ. 7028 ಜನ. ಅದರಲ್ಲಿ ಕೋರ್ಟಲ್ಲಿ ಒಂದು ಜಡ್ಜ್ಮೆಂಟು ಕೇಸು ನಮ್ಮ ಪರವಾರ ಆಗಿದೆ. ಎಂಪ್ಲಾಯೀಸ್ ಪರವಾಗಿ ಕೊಡ್ರಿ, ಇವ್ರಿಗೆ ಪೆನ್ಷನ್ನು, ಓಲ್ಡ್ ಪೆನ್ಷನ್ ಸ್ಕೀಮ್ ಕೊಡ್ರಿ ಅಂದ್ಬಿಟ್ಟು NPS ತೆಗೆದಾಕಿ ಹಳೆ ಪೆನ್ಷನ್ ಕೊಡ್ರಿ ಅಂತ. ಆಮೇಲೆ ಇನ್ನೊಂದು ಸರ್ಕಾರದಿಂದ ಇನ್ನೊಂದು ಬೆಂಚ್ಗೆ ಹೋಗಿದೆ ಅಂತ ಗೊತ್ತಾಗಿದೆ. ಅದಕ್ಕೆ ನಮ್ದು ಆದಷ್ಟು ಅರ್ಜೆಂಟಾಗಿ ಮಾಡಿಕೊಡ್ಲಿ ಓಲ್ಡ್ ಪೆನ್ಷನ್ ಸ್ಕೀಮ್ ಅಂದ್ಬಿಟ್ಟು ಒಂದು ಮನವಿ ಕೊಡೋಕೆ ಬಂದಿದ್ದೆ ಸರ್. ಇವಾಗ ಈ ಮನವಿನ ನೀವು ಇಲ್ಲಿ ಸಲ್ಲಿಸ್ತಾ ಇದ್ದೀರಲ್ಲ, ಇದು ಯಾವ ಆಫೀಸ್ ಇದು? ಇದು ಡೆಪ್ಯೂಟೇಷನ್ ಎಂಪ್ಲಾಯೀಸ್ ಯೂನಿಯನ್ ಸರ್. ಇಡೀ ಸ್ಟೇಟ್ ಗೌರ್ಮೆಂಟ್ಗೂ ಒಂದೇ ಇದೆ. ಡೆಪ್ಯೂಟೇಷನ್ ಎಂಪ್ಲಾಯೀಸ್ ಯೂನಿಯನ್ನು ಹೆಡ್ ಆಫೀಸ್ ಸರ್, ಇದು ಬೆಂಗಳೂರು ಆನಂದರಾವ್ ಸರ್ಕಲ್. ಇವಾಗ ಎಷ್ಟು ಜನಕ್ಕೆ ಇವಾಗ ಅಮೌಂಟ್ ಬಿಡುಗಡೆ ಆಗಬೇಕಾಗಿರೋದೈತೆ? 7528 ಜನ ಸರ್. 7528 ಜನ. ಇದು ನಿಮ್ಗೆ ಎಷ್ಟು ವರ್ಷದಿಂದ ಇದು ಪೆಂಡಿಂಗ್ ಐತೆ? ಇದು 2003 ಆಗುತ್ತೆ ಸರ್. ಇವಾಗ 2006 ಮತ್ತೆ ಕಾನೂನು ಏನೋ ಚೇಂಜ್ ಆಯ್ತು ಅಂತಲ್ಲ, ಆದ್ರೂ ಏನು ಸರ್ ಆ ಕಾನೂನು? ನಾವು 1999 ಮಾಡ್ತಾ ಇದ್ದೀವಿ. ನಾವು 2003 ಕಾಯಂ ಆಗಿದ್ದು. ಅದರಿಂದ ಅದನ್ನ ಇದು ಮಾಡಬೇಕು ಅಂದ್ಬಿಟ್ಟು ಮನವಿ ಮಾಡಿದ್ದು. ಅದು ಕೋರ್ಟಲ್ ಆಗಿ 2006 ಪೆನ್ಷನ್ ಕ್ಯಾನ್ಸಲ್ ಆಯ್ತು. ಅದಕ್ಕಿಂತ ಮುಂಚೆ ನಾವು ಅಪಾಯಿಂಟ್ ಆಗಿದ್ದೀವಿ. 1992-93 ಕೆಲಸ ಮಾಡ್ಕೊಂಡು ಬಂದಿದ್ವಿ. 2006 ಪೆನ್ಷನ್ ಕ್ಯಾನ್ಸಲ್ ಆಯಿತು, ಹೊಸ ಪೆನ್ಷನ್ ಸ್ಕೀಮ್ ಬಂತು. ನಾವು ಅದಕ್ಕಿಂತ ಮುಂಚೆ ಅಪಾಯಿಂಟ್ ಆಗಿರೋದ್ರಿಂದ ನಮಗೆ ಪೆನ್ಷನ್ ಒಳಗಡೆ ಬರ್ತೀವಿ ನಾವು. ಅದನ್ನು ನಾವು ಕೋರ್ಟಿಗೆಲ್ಲ ಹಾಕಿ ಏನೋ ಮಾಡಿ ಕೋರ್ಟಿಂದ ಆದೇಶ ಆಯಿತು 8ನೇ ತಿಂಗಳು 2023. ಬಟ್ ಅದು ಕೋರ್ಟಿಂದ ನಾವೆಲ್ಲ ಹಾಕಿ ಕೋರ್ಟಿಂದ ಆದೇಶ ಆದ್ರೂ ನಮ್ಮ ಡಿಪಾರ್ಟ್ಮೆಂಟಿಂದ ಪೆನ್ಷನ್ ಕೊಡ್ತಾ ಇಲ್ಲ. ಮತ್ತೆ ಅವ್ರ ಮೇಲ್ಮನವಿ ಹಾಕಿದ್ದಾರೆ. ಇಲ್ಲ ಸರ್, ಕೋರ್ಟ್ ಇಂದ ಆರ್ಡರ್ ಹಾಕಿದ್ಮೇಲೆ ಆ ಕೋರ್ಟ್ ಒಂದು ಆರ್ಡರ್ಗಾರು ಮರ್ಯಾದೆ ಕೊಡ್ಬೇಕು ತಾನೆ ಇವರು. ಇನ್ನೆಂತ ಇದು ಸರ್ಕಾರದ್ದು ಈ ತರ ಲೇಟ್ ಮಾಡ್ತಾ ಇದ್ದಾರ, ನಿಮ್ಮ ಅಧಿಕಾರಿಗಳೇ ಲೇಟ್ ಮಾಡ್ತಾ ಇದ್ದಾರೆ? ನಾವೆಲ್ಲ ಸರ್ಕಾರ ನಮ್ಮ ಎಲ್ಲರ ವತಿಯಿಂದ ನಾವು ಇಲ್ಲ, ಇದು ಅಧಿಕಾರಿಗಳ ಕೈವಾಡ ಇಲ್ಲದೆ ಇದೆಲ್ಲ ನಡೆಯಕ್ ಚಾನ್ಸೇ ಇಲ್ಲ ತಾನೆ? ಏನ್ ಗೊತ್ತಿಲ್ಲ ಸರ್ ನಮಗೆ. ಅದ್ರದ್ದು ಗೊತ್ತಾ ಇದ್ದು ನಮ್ಗೆ ಹೇಳ್ತಾ ಇಲ್ವಾ ನೀವು? ಇಲ್ಲ ಆ ತರ ಏನಿಲ್ಲ. ನಮಗೆ ಅದ್ರದ್ದು ಅಷ್ಟು ನಾವು ನಮ್ ಏನೇ ಕಷ್ಟ ಸುಖ ಇದ್ರು ನಾವು ಸಂಘದವ್ರ ಅವ್ರನ್ನ ಮತ್ತೆ ಕೇಳಕ್ಕೆ ಇನ್ನೂ ಆದೇಶ ಬಂದಿದ್ರು ಏನೋ 5 ದಿವಸ ಆದ್ರೂ ಆಗಿಲ್ವಲ್ಲ ಅಂತ ಸಂಘದವ್ರನ್ನ ಕೇಳಕ್ ಬಂದಿದ್ರು. ಹಂಗಾಬಿಟ್ಟು ಯಾರು ಆಗಿಲ್ಲ ಸರ್. ನೋಡಿದಿರಾ ವೀಕ್ಷಕರೇ, ಇವತ್ತು ಪ್ರಜಾವಾಣಿ ಪೇಪರಲ್ಲಿ ದೊಡ್ಡ ದೊಡ್ಡ ತಿಮಿಂಗ್ಲಗಳನ್ನ ಲೋಕಾಯುಕ್ತದವ್ರು ಹಿಡ್ದಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾತಾಡ್ತಾರೆ, ಅದ್ರ ಬಗ್ಗೆ ಪೇಪರ್ ಅವ್ರು ನ್ಯೂಸ್ ಹಾಕ್ತಾರೆ. ಇವರು ನಮ್ಮ ಆಲ್ರೆಡಿ ಪೆನ್ಷನ್ಗೋಸ್ಕರ ಓಡಾಡ್ತಾ ಇದ್ದಾರೆ. ನಿಮಗೆ ಕೋರ್ಟಿಂದಾನು ಆದೇಶ ಬಂದೈತೆ.
ಆ ಆದೇಶನ ಪಾಲಿಸ್ತಾ ಇಲ್ಲ. ಸರ್ಕಾರ ಹಿಂದೇಟ್ ಆಗ್ತಾ ಇತ್ತಾ, ಇಲ್ಲಿನ ಅಧಿಕಾರಿಗಳು ಹಿಂದೇಟ್ ಆಗ್ತಾ ಇದ್ದಾರೋ ಗೊತ್ತಿಲ್ಲ. ನಮಗೋಸ್ಕರ ನಮ್ಮ ಜೀವನಕ್ಕೆ ಬೆಳಕು ಕೊಟ್ಟಂತ ಈ ನೌಕರರು ಅವ್ರ ಮನೆಯಲ್ಲಿ ಎಷ್ಟು ಕಷ್ಟ ಬೀಳ್ತಾ ಇದ್ದಾರೆ, ಎಂಥ ಕತ್ಲ ಜೀವನ ನಡೆಸ್ತಾ ಇದ್ದಾರೆ ಅನ್ನೋದು ಯಾರು ಊಹಿಸ್ಕೊಳಕ್ಕೂ ಸಾಧ್ಯ ಇಲ್ಲ. ಪೆನ್ಷನ್ ಅಮೌಂಟ್ ಏನಕ್ಕೆ ಅಂದರೆ, ನಾನು ಹೇಳೋದು, ಅವರು ನೆಮ್ಮದಿಯಾಗಿ ರಿಟೈರ್ಮೆಂಟ್ ಆದಾಗ ಕುಂತ್ಕೊಂಡು ಅವ್ರ ಫ್ಯಾಮಿಲಿ ಜೊತೆ ಒಂದು ಸುಖ ಸಂಸಾರ ನಡೆಸಲಿ ಅನ್ನೋಕ್ಕೋಸ್ಕರ ಪೆನ್ಷನ್ ಅಮೌಂಟ್ನ ನಮ್ಮ ಗೌರ್ಮೆಂಟ್ ಅವ್ರು ಕೊಡ್ತಾರೆ. ಆಯಿತಾ? ನೋಡಿ, ಒಬ್ಬೊಬ್ಬರು ಮುಖದಲ್ಲಿ ಎಷ್ಟು ಸಂತೋಷ ಅನ್ನೋದೇ ಕಾಣ್ತಾ ಇಲ್ಲ. ಒಂದು ಕಡೆ ಅಲ್ಲಿ ಮನವಿ ಪತ್ರ ಕೊಟ್ಟಿರೋದ್ರಿಂದ ಅಲ್ಲಿ ಮಾತಾಡ್ತಾ ಇದ್ದಾರೆ, ಕೆಲವು ಜನ ಇಲ್ಲಿದ್ದಾರೆ. ಆಯ್ತಾ? ಬನ್ನಿ, ಇವರ ಒಂದು ಹೋರಾಟಕ್ಕೆ ನಮ್ಮ ಮುಖವಾಡ ಮೀಡಿಯಾನು ಕೈ ಜೋಡಿಸುತ್ತೆ. ಅವ್ರಿಗೆ ಒಳ್ಳೇದಾಗಲಿ, ಅವ್ರು ಅನ್ಕೊಂಡಿರೋದಾಗಂಗೆ ಸರ್ಕಾರದ ಮೇಲೆ ನಾವು ಒತ್ತಡ ಹಾಕ್ತೀವಿ. ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ಸರ್. ದಿನಕ್ಕೆ 100. 17ನೇ ಇಸ್ವಿಲಿ ಒಬ್ರು ರಿಟೈರ್ಡ್ ಆಗಿದ್ದಾರೆ. 121 ರೂಪಾಯಿ ದಿನಕ್ಕೆ ತಿಂಗಳಿಗೆ ಕೊಡ್ತಾ ಇದ್ದಾರೆ ಅಲ್ವಾ? ವರ್ಷಕ್ಕೆ 1300 ರೂಪಾಯಿ ಕೊಡ್ತಾರಂತ ಪೆನ್ಷನ್. ಯಾವ ತರ ಕೊಡ್ತಾರೆ? ಜೀವನ ಮಾಡಕ್ಕಾಗತ್ತಾ? ಕಾಯಿಲೆ ಬಂದ್ರೆ ಮಾಡಕ್ಕಾಗತ್ತಾ? ಅಥವಾ ನಾವು ಜೀವನ ಮಾಡಕ್ಕಾಗತ್ತಾ? ಹಂಗಾರೆ ವರ್ಷಕ್ಕೆಲ್ಲ ಬರೀ 1300 ಅಷ್ಟೇನಾ? ಹೆಂಗ್ ಮಾಡೋಣ ಜೀವನ? ಇಲ್ಲ, ಸರ್ಕಾರಕ್ಕೆ ನಾನು ನಮ್ಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ನಾವು ದುಡ್ದಿರೋದು ಮಾಡಿರೋದು 20 ವರ್ಷ ನಾವು ಸರ್ವಿಸ್ ಮಾಡಿದೀವಿ. 20 ವರ್ಷಕ್ಕೆ ದುಡ್ದು ನಾವು ಬರೀ 130 ರೂಪಾಯಿ ದಿನ ತೊಗೊಳಕ್ಕಾಗತ್ತಾ ಹೇಳಿ? ತಿಂಗಳಿಗೆ ದಿನಕ್ಕೆ ಏನ್ ಖರ್ಚು ಬಂತು? ಹಂಗಾರೆ ದಿನಕ್ಕೆ 6 ರೂಪಾಯಿ 12 ರೂಪಾಯಿ ಆಯ್ತು, 24 ರೂಪಾಯಿ ಹಾಲಾಯ್ತು. ಆಯ್ತಾ? ಆಮೇಲೆ ರೇಷನ್, ಸಿಲಿಂಡ್ರು ಖರ್ಚು. 4 ಜನ ಫ್ಯಾಮಿಲಿ ಇದ್ದಾರೆ. 4 ಕಾಯಿಲೆ ಹುಷಾರಿಲ್ಲ ಅಂದ್ರೆ ಅವ್ರಿಗೆ ಹಾಸ್ಪಿಟ್ಲ್ ಖರ್ಚು. ಒಂದು ಹಾಸ್ಪಿಟ್ಲಿಗೆ ಹೋಯ್ತು ಅಂದ್ರೆ 500-600 ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ. ನಾವ್ ಯಾವ ತರ ಜೀವನ ಮಾಡ್ಬೇಕು ಅವಾಗ? ಮುಂದಿನ ಜೀವನ ಹೆಂಗೆ ಹೇಳಿ? ಸರ್ಕಾರ ಮಾಡೋದು ಸರಿ, ಆದ್ರೆ ಇದು ಮಾಡೋದು ಸರಿನಾ ಇದು? ಕೊನೆ ಹಂತದ ರಿಟೈರ್ಡ್ 25 ದಿನ ಇದೆ ನನಗೆ. 25 ದಿನ ಇದೆ. ಏನ್ ಮಾಡೋಣ?